Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಚಾರಕ್ಕೆ ಹೋಗಲ್ಲ. 5 ಲಕ್ಷ ಮತಗಳ ಅಂತರದಿಂದ ಅಮಿತ್ ಶಾ ಗೆದ್ದಿರುವಂತದ್ದು. 5 ಲಕ್ಷ ಮತಗಳ ಅಂತರದ್ದು ಅಂತಂದ್ರೆ ಒಬ್ರು ಸಿಪಿಎಂ ಲೀಡರ್, ಅದಾದ ನಂತರ ಏನು ಅಂದ್ರೆ ಪಿ ವಿ ನರಸಿಂಹರಾವ್, ಅದಾದ ನಂತರ ಏನು ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು, ಅದಾದ ನಂತರ ಏನು ಅಂತಂದ್ರೆ ಇವರೇನೇನು ಈ ರೀತಿ ಒಂದು 4-5 ಜನ ಮಾತ್ರ ವ್ಯಾಪ್ತಿಯಲ್ಲಿ ಬರ್ತಾರೆ. 5 ಲಕ್ಷದ ವ್ಯಾಪ್ತಿಯಲ್ಲಿ 5 ಲಕ್ಷದ ವ್ಯಾಪ್ತಿಯಲ್ಲಿ ಬಂದಿರುವಂತವರಲ್ಲಿ ಇವರು ಕೂಡ ಒಬ್ರು ಅಮಿತ್ ಶಾ ನಿರಂತರವಾಗಿ ಗೆದ್ದು ಬರುತ್ತಿರುವಂತದ್ದು. ಇದು ಅಮಿತ್ ಶಾ ಅವರ ಬಗ್ಗೆ ಇರುವಂತಹ ಗುಜರಾತ್ MLA ಗಿಂತಲೂ ಹೈಯೆಸ್ಟ್ ಮಾರ್ಜಿನ್. ಹೌದೌದು. ಆಮೇಲೆ ಗಾಂಧಿನಗರದಲ್ಲಿ ಅಡ್ವಾಣಿ ಗೆದ್ದು ಬರ್ತಾ ಇದ್ರು ನಿರಂತರವಾಗಿ. ನಂತರ ಏನು ಅಂದ್ರೆ ಇವರು ಇವರು ಆ ಲೆಗಸಿನ ಕಂಟಿನ್ಯೂ ಮಾಡಿದ್ದಾರೆ. ಅಮಿತ್ ಶಾ ಅವರಿಗೆ ಅಭಿನಂದನೆಗಳು. ಎಸ್, ಮಲ್ಲೇಶ್ ಬಾಬುಗೂ ಅಭಿನಂದನೆಗಳು. ಮಲ್ಲೇಶ್ ಬಾಬು ಮತ್ತೆ ಅಮಿತ್ ಶಾ ಇಬ್ಬರಿಗೂ ಕೂಡ ಈ ಅಭಿನಂದನೆಗಳು ಮುಟ್ಟಿಸಲಾಗಿದೆ. ಇಬ್ಬರು ತಲುಪಿಸೋಣ ಗೆಲುವಿನ ನಾಗಲೋಟಕ್ಕೆ ಮುಂದೆ ಹೋಗ್ತಾ ಇದೀವಿ. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲೇ ಕೂರ್ಬೇಕು. ಬಹುಶಃ ಅವರಿಗೆ ಆ ಸಂಖ್ಯೆ ಏನು 53ರಿಂದ ಏನೋ ಸ್ವಲ್ಪ ಜಾಸ್ತಿ ಅಂತ ತೋರಿಸ್ತಾ ಇದೀರಾ. ಇಂಡಿವಿಜುವಲ್ ಆಗಿ ಅವರು ಸೆಂಚುರಿನಾದ್ರು ಬಾರಿಸಬೇಕು, 100 ಬರ್ಬೇಕು, ಒಂದು ಸೆಂಚುರಿನಾದ್ರು ಬರ್ಬೇಕು ಅಂತ ಹೇಳಿ ಅವ್ರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೂ ಕೂಡ ಅವಕಾಶ ಇರಲ್ಲ. ಇನ್ನು ಫೈನಲ್ ಗೆ ಇನ್ನೊಂದು 1 ಅವರ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಬಹುಶಃ ಈ ಒಂದು 295, 97 ಏನ್ ತೋರಿಸ್ತಾ ಇದ್ದೀರಾ, ಇದು 350 ಹೋಗುತ್ತೆ NDA. ಅದ್ರಲ್ಲಿ ಯಾವ್ದೇ ಅನುಮಾನ ಬೇಡ. 350 ಬಂಗಾರದಂತ ಮಾತು, ಗೋಲ್ಡನ್ ವರ್ಡ್ಸ್ ಅಲ್ಲ ಇರೋದು ತಾನೆ, ನೀವು ಒಪ್ತಿರಲ್ವಾ? ಬಿಜೆಪಿ ಅವ್ರದ್ದು JDS ಹಾಲು ಜೇನಂತೆ. ಯಡಿಯೂರಪ್ಪನವ್ರಿಗೆ ನೀವು ವಿಷ ಕೊಟ್ಟಿದ್ದು ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ಕಂಡಿದೆ. ನೀವೇ ಕೊಟ್ಟಿದ್ದು ಮುಖ್ಯಮಂತ್ರಿ ಮಾಡ್ತೀನಿ ಬಾಪ್ಪ ಅಂತ ಕರೆಸಿ ಚೂರಿ ಹಾಕಿರೋರು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು. ಅಂದ್ರೆ ವಸುಂಧರಾ ರಾಜನ್ ಸರ್ಸಿ ಎಲ್ಲಾರ್ಗೋ ಕೊಟ್ಟಿದ್ದಕ್ಕೆ ಹಿಂಗಾಯ್ತು. ಒಂದು ನಿಮಿಷ ಸರ್, JDU ಜೊತೆಗೆ ಈಗ ಕಾಂಗ್ರೆಸ್ ಮಾತುಕತೆಗೆ ಮುಂದಾಗಿದೆ ಅನ್ನುವಂಥದ್ದು ಈಗಿರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ JDU ಈಗ ಸದ್ಯಕ್ಕೆ NDA ಜೊತೆ ಇದೆ. NDA ಬಿಜೆಪಿ ಮತ್ತು JDU ಜಂಟಿಯಾಗಿ ಹೋರಾಡಿ ಒಳ್ಳೆ ಸ್ಥಾನಗಳನ್ನ ಪಡ್ಕೊಂಡಿದೆ. ಬಟ್ ಈಗ ಕಾಂಗ್ರೆಸ್ JDU ಜೊತೆಗೆ ಮಾತುಕತೆಗೆ ಮುಂದಾಗಿದೆ. ಯಾಕಂದ್ರೆ ಫಸ್ಟ್ ಜಂಪಿಂಗ್ ಸ್ಟಾರ್ ಅಂತ ಹೇಳಿ ಹೆಸರು ಪಡೆದಿರುವಂತಹ ನಿತೀಶ್ ಕುಮಾರ್ ಬರಲೂಬಹುದು, ಈ ಕಡೆ ವಾಲ್ಕೊಳ್ಳಬಹುದು ಅನ್ನುವಂತಹ ಒಂದು ಹೋಪ್ಸ್ ಇದೆ ಅನ್ಸುತ್ತೆ ಕಾಂಗ್ರೆಸ್ಗೆ. ಸೊ ಹಾಗಾಗಿ ನಾವು ಗಮನದಲ್ಲಿಟ್ಕೊಂಡು ಮಾತಾಡಬೇಕು. ಕಳೆದ ಬಾರಿ ಏನಾಯ್ತು ಅಂತಂದ್ರೆ ಕೇವಲ ಒಬ್ಬೊಬ್ಬರಿಗೆ ಮಾತ್ರ ಕೊಟ್ಟಂತ ಸಂದರ್ಭದಲ್ಲಿ NDA ನಲ್ಲಿ ನಿಮ್ಮ ಮಂತ್ರಿ ಸ್ಥಾನವೇ ಬೇಡ ಅಂತ ಅವ್ರು ಬಿಟ್ಬಿಟ್ಟಿದ್ರು. ಬೇಡ ಸ್ವಾಮಿ, ಒಬ್ಬರಿಗೆ ಕೊಡಬೇಡಿ ನೋಡಿ. ಮಜಾ ನಾನು ಆಗ್ಲೇ ಹೇಳ್ದೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ. ನಿತೀಶ್ ಕುಮಾರ್ ಅವ್ರು ಬಂದಿದ್ರು, ಹೇಗ್ ನಡೆಸ್ಕೊಂಡ್ರು? ಆ ಒಂದು ಇಂಡಿಯಾ ಒಕ್ಕೂಟಕ್ಕೆ ಸಂಚಾಲಕರನ್ನ ಮಾಡ್ಲಿಲ್ಲ. ಪರಿಣಾಮ ಏನಾಯ್ತು? ಅವಮಾನ ಆಗಿ ವಾಪಸ್ ಹೋದ್ರು. ಅವ್ರದ್ದು ಮಾತು ನಡೆಯಕ್ ಬಿಡ್ಲಿಲ್ಲ ಮೀಟಿಂಗ್ಗಳಲ್ಲಿ, ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಕ್ ಆಗ್ಲಿಲ್ಲ. ಪರಿಣಾಮವಾಗಿ ವಾಪಸ್ ಹೋದ್ರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವ್ರದೇ ನಡೆಯೋದು. ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ರು ಕೂಡ ನಡೆಯಲ್ಲ. ನಿತೀಶ್ ಕುಮಾರ್ ಬನ್ನಿ ನಾವು ಪಾರ್ಟಿ ಕಟ್ಟೋಣ ಬಿಜೆಪಿ ವಿರುದ್ಧ ಅಂತ ಹೇಳಿದ್ರು ನಡೆಯಕ್ ಬಿಡ್ಲಿಲ್ಲ. ಪರಿಣಾಮ ಏನಾಯ್ತು? ಚೆನ್ನಾಗಿ ಪಾಠ ಆಯ್ತು. ಸರಿ, ಇವಾಗೇನೋ ಮಾತುಕತೆ ಶುರು ಮಾಡಿರಂತಲ್ಲ, ಅದ್ರ ಬಗ್ಗೆ ಹೇಳಿ. ಮಾತುಕತೆ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ. TDP ಜೊತೆಗೂ ಮಾತುಕತೆ ಮಾಡ್ತಾರಂತೆ, ಸರಿಯಾಗಿ ಉತ್ತರ ಕೊಡ್ತಾರೆ ಅದಕ್ಕೆ. ಅಲ್ಲ, ಯಾಕಂದ್ರೆ ಟ್ರೆಂಡ್ 224ಕ್ಕೆ ಯಾವಾಗ ಏರಿಕೆ ಆಯ್ತು ಇಂಡಿಯಾ ಮೈತ್ರಿಕೂಟ, ಇನ್ನು ಅದರ್ಸ್ ಅಲ್ಲಿ ಇರುವಂತವರು ಆಲ್ಮೋಸ್ಟ್ ನಮ್ ಜೊತೆಗೆ ಬರ್ತಾರೆ ಅನ್ನುವಂತ ಒಂದು ಹೋಪ್ಸ್ ಕಾಂಗ್ರೆಸ್ಗೆ. ಸೊ ಹಾಗಾಗಿ ವೈ ನಾಟ್ JDU ಮತ್ತೆ TDP ಯನ್ನ ಸೆಳೆದ್ರೆ ಸರ್ಕಾರನೇ ರಚನೆ ಮಾಡಬಹುದಲ್ಲ. ಆಗದೆ ಇರೋ ಮಾತು. ನಾವು 325 ಆರಾಮಾಗಿ ಕ್ರಾಸ್ ಮಾಡ್ತೇವೆ, ಏನೇನು ತೊಂದರೆ ಇಲ್ಲ. ಈಗ 294, 310 ಇದೆ. ಎಚ್ಚರಿಕೆಯಿಂದ ಇರ್ಬೇಕು. ಅವ್ರೇನ್ 100 ಕ್ರಾಸ್ ಆಗಿಲ್ಲ ಇನ್ನ. ಕಾಂಗ್ರೆಸ್ ಅದ್ರಲ್ಲೂ ಎಚ್ಚರಿಕೆಯಾಗಿರ್ಬೇಕು. ಅವ್ರ ಇನ್ನ 92 ಎಚ್ಚರಿಕೆ ಇದೆ. ಯಾವ ಟೈಮಲ್ಲಿ ಯಾರಿಗೆ ಬೇಕಾದ್ರೂ ಆಪರೇಷನ್ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅವ್ರ ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಯಾರು? ಸಹಜ ಏನು ಅಂದ್ರೆ ನೀವ್ ಹೇಳ್ಬಿಡಿ, ನಿಮ್ಮ INDA ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರ್ರಿ ಸರ್? ನಾನ್ ಹೇಳೋದಲ್ಲ ಸರ್, ಅದು ಅಲ್ಲ ಹೇಳಿ ಹೂಗೆ ಮಾಡಿ. ಹೇಳಕ್ಕೂ ಭಯ, ಹೇಳಕ್ಕೂ ಆಗಲ್ಲ ಸರ್. ನಾನ್ ಹೇಳಕ್ ಭಯ ಅಲ್ಲ ಸರ್, ನಾವು ಡಿಕ್ಟೇಟರ್ ಅಲ್ವಲ್ಲ. ನಾನೇ ನಾವು ಪ್ರೈಮ್ ಮಿನಿಸ್ಟರ್ ಥ್ರೂ
ಡೆಮಾಕ್ರೆಟಿಕ್ ಪ್ರೋಸೆಸ್, ನಾವೊಂದು ಡೆಮಾಕ್ರೆಟಿಕ್ ಪ್ರೋಸೆಸ್ ನ ಮೂಲಕ ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದು. ರವಿಕುಮಾರ್ ಜಿ, ಜೆಡಿಯು ನಾಯಕರ ಜೊತೆಗೆ ಟಿಡಿಪಿ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು. ಕಾಂಗ್ರೆಸ್ ಈ ಮಾತನ್ನು ಹೇಳಿದೆ. ಒಂದು ಸಂಗತಿ ಹೇಳಬೇಕು, ಜೆಡಿಯು ಎಷ್ಟರ ಮಟ್ಟಿಗೆ ಪುರಸ್ಕರಿಸುತ್ತೆ. ಇನ್ನು ಟಿಡಿಪಿ ಹಿಂದೆ ಒಂದು ಮಾತನ್ನು ಹೇಳಿತ್ತು, ಜೀವನದಲ್ಲಿ ನಾನೊಂದು ರಾಜಕೀಯವಾಗಿ ದೊಡ್ಡ ತಪ್ಪು ಮಾಡಿದೆ ಅಂತಂದ್ರೆ NDA ಬಿಟ್ಟು ಹೋಗಿದ್ದು ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ರು. ಸೊ ಇಂಥ ಸಂದರ್ಭದಲ್ಲಿ ಇವರು ಆಡುವಂತ ಮಾತುಕತೆ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ, ಆದ್ರೆ ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದ್ರೆ ರಾಜಕಾರಣ 2+2 4 ಆಗಬೇಕು ಅಂತಿಲ್ಲ, 6 ಆಗ್ಬೋದು, 3 ಆಗ್ಬೋದು, 22 ಆಗ್ಬೋದು. ಸೊ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು, ಈ ಮಾತುಕತೆ ನಡೆಯುತ್ತೆ ಅಂತ. ಅಂದ್ರೆ ಟಿಡಿಪಿ ನಾಯಕರ ಜೊತೆಗೆ ಮತ್ತೆ ಜೆಡಿಯು ನಾಯಕರ ಜೊತೆಗೆ ನಾವು ಮಾತುಕತೆ ಮಾಡ್ತೀವಿ ಅಂತ ಅಂದ್ರೆ ರಾಜಕೀಯದ ಚಿತ್ರಣ ಬದಲಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ಮಾತು. ನಾವು ಮತ್ತೊಂದ್ಸರಿ ಈಗ ಚಂದ್ರಬಾಬು ನಾಯ್ಡು ಅವರು ಟಿಡಿಪಿ ಇಲ್ಲಿ ಒಳ್ಳೆ ಸ್ಥಾನಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದು ಜೊತೆಗೆ NDA ಜೊತೆಗೆ ಹೋಗಿರೋದ್ರಿಂದ ಜನಸೇನಾ ಪ್ಲಸ್ ಬಿಜೆಪಿ ಪ್ಲಸ್ ಟಿಡಿಪಿ ಇವರಿಗೆ ಇಂಥ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಕಾರಣವಾಗಿದೆ ಅಂತೇಳಿ. ಇಂಥ ಟೈಮ್ ನಲ್ಲಿ ಇಲ್ಲ ನಾನು NDA ಬಿಟ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಬರ್ತೀನಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ರಾಜಕಾರಣ ಹೆಂಗೆ ಅಂತಂದ್ರೆ ಬಿಜೆಪಿ ಅವ್ರದ್ದು ಆಟ ಇದೆಲ್ಲ ಬಹಳ ವಿಭಿನ್ನವಾದಂತ ಮತ್ತೆ ವಿಚಿತ್ರವಾದಂತ ಆಟ. ಅವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲ ಅವ್ರ ಆಂಧ್ರದಲ್ಲಿ ಈ ಕಡೆಗೆ ಚಂದ್ರಬಾಬು ನಾಯ್ಡುನು ಮುದ್ದು ಮಾಡ್ತಾರೆ, ಆ ಕಡೆ YSRCP ಮುದ್ದು ಮಾಡ್ತಾರೆ. ಸೊ ಯಾರಿಂದ ಹೆಚ್ಚು ಲಾಭ ಬರುತ್ತೆ ಅವರಪ್ಪ. ಸೊ ಅಂತದ್ದು ಇದು ರಾಜಕೀಯ ತಂತ್ರಗಾರಿಕೆ, ತಪ್ಪು ಅಂತಲ್ಲ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.